ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಮೆಂತೆ ಸೀಡ್ ಬಗ್ಗೆ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಟ್ ಆದರೆ ಇದರಲ್ಲಿ ಕೆಲವೊಂದು ವಿಶೇಷವಾದ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಇದನ್ನು ನೀವು ಪಾಲಿಸ್ತಾ ಬಂದಲ್ಲಿ ನಿಮ್ಮ ಆರೋಗ್ಯ ತುಂಬ ಸುಧಾರಣೆ ಆಗುತ್ತೆ. ವಿತ್ ಅದರಿಂದ ನಿಮ್ಮ ಎಲ್ಲ ಥರದ ದೇಹದಲ್ಲಿರುವ ತೊಂದರೆಗಳು ನಿವಾರಣೆ ಆಗುತ್ತೆ. ಫಸ್ಟ್ ಒಂದು ಮೆಂತೆ ಈಗ ನಾವು ಸೇವಿಸೋದ್ರಿಂದ ಅದು ಹೀಟ್ ಆಗುತ್ತೋ ಕೋಲ್ಡ್ ಆಗುತ್ತೋ ಫಸ್ಟ್ ಅದನ್ನು ತಿಳ್ಕೊಬೇಕು. ನಾವು ಅದನ್ನು ತಿಳ್ಕೊಂಡ್ಬಿಟ್ಟು ಅದನ್ನು ಸೇವಿಸ್ತಾ ಬಂದಲ್ಲಿ ನಮಗೆ ಲಾಭ ತುಂಬ ಕೊಡುತ್ತದೆ. ಯಾಕಂದರೆ ಈಗ ನಾನು ಕಲರ್ ಥೆರಪಿ ವಿತ್ ಅಕ್ಯುಪ್ರೆಷರು ಮರ್ಮ ಥೆರಪಿ ಮಾಡೋದ್ರಿಂದ ನನಗೆ ಅದೆಲ್ಲ ಗೊತ್ತಿರೋದ್ರಿಂದ ನಾನು ನಿಮಗೆ ಇದೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದ್ರಿಂದ ಈಗ ನಿಮ್ಮ ದೇಹದ್ದು ಬಾಡಿ ಹೀಟ್ ಇರುತ್ತೋ ಕೋಲ್ಡ್ ಇರುತ್ತೋ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಯಾವುದು ತಿನ್ನಬೇಕು ಯಾವುದು ತಿನ್ನಬೇಕು ಅನ್ನೋದನ್ನ ನೀವು ಅದನ್ನು ತಿಳಿತಾ ಬಂದರೆ ನಿಮ್ಮ ದೇಹಕ್ಕೆ ಅಗಾಧವಾಗಿ ನಿಮಗೆ ಬದಲಾವಣೆ ಕೊಡ್ತಾ ಹೋಗುತ್ತೆ. ದೇಹ ಆರೋಗ್ಯದಿಂದ ಸುಭಿಕ್ಷಿತವಾಗಿ ಚೆನ್ನಾಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಫಸ್ಟ್ ನಿಮ್ಮ ದೇಹದಲ್ಲಿ ನೀವು ಬಾಡಿ ಹೀಟನ್ನು ಹೆಂಗೆ ಕಂಡುಕೊಳ್ಬೇಕು, ಇಲ್ಲ ಕೋಲ್ಡನ್ನು ಹೆಂಗೆ ಕಂಡುಕೊಳ್ಬೇಕು. ಈಗ ಕೆಲವೊಬ್ಬರಿಗೆ ಬಾಡಿ ಹೀಟಿಂದ ಶುಗರ್ ಬರುತ್ತೆ, ಇಲ್ಲ ಕೆಲವೊಬ್ಬರಿಗೆ ಬಾಡಿ ಕೋಲ್ಡಿಂದ ಶುಗರ್ ಬರುತ್ತೆ. ಅದನ್ನು ನಾವು ಯಾವ ಥರ ನಾವು ತಿಳ್ಕೋಬೇಕು ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಬೇಕು. ಅದನ್ನು ತಿಳ್ಕೊಂಡಾಗ ನೀವು ಯಾವುದೇ ಆಹಾರ ಸೇವಿಸಿದಾಗ ದೇಹದಲ್ಲಿ ನಮಗೆ ಹೀಟ್ ಜಾಸ್ತಿ, ಕೋಲ್ಡ್ ಜಾಸ್ತಿ ಇದೆ, ನಾವು ಈ ಆಹಾರ ತೊಗೋಬೋದು, ಈ ಆಹಾರ ಬೇಡ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ದೇಹವು ತುಂಬ ಹೀಟ್ ಆಗಿದೆ, ನನ್ನ ದೇಹ ಯಾವಾಗ್ಲೂ ಬಿಸಿಯಾಗೇ ಇರುತ್ತೆ ಅಂತ ನೀವು ಅದನ್ನು ತಿಳ್ಕೊಬೇಕಂದ್ರೆ ನಿಮಗೆ ಈಗ ಯೂರಿನು ಪಾಸ್ ಮಾಡ್ತಾ ಇರ್ತೀರ, ಪ್ರತಿದಿನ ಮಾಡ್ತಾ ಇದ್ದಾಗ ನೀವು ಅದನ್ನು ಅಬ್ಸರ್ವ್ ಮಾಡ್ಕೊಬೇಕು. ಅದನ್ನು ನಿಮ್ಮದು ಎಲ್ಲೋಯಿಶ್ ಜಾಸ್ತಿ ಹೋಗ್ತಾ ಇದ್ದರೆ ನಿಮ್ಮದು ಬಾಡಿ ಹೀಟೇ ಇರುತ್ತೆ. ಆವಾಗ ನೀವು ತಿಳ್ಕೊಬೋದು, ಈಗ ನನಗೆ ಬಾಡಿ ಹೀಟೇ ಇದೆ, ಅದನ್ನು ನಾನು ಕೂಲಾಗಿರುವ ಪದಾರ್ಥವನ್ನು ನಾನು ಸೇವಿಸ್ತಾ ಬರಬೇಕು ಅಂತ ನೀವು ತಿಳ್ಕೊಬೇಕು. ಇನ್ನೊಂದೇನೆಂದರೆ ಕೆಲವೊಬ್ರದ್ದು ಬಾಡಿ ಕೋಲ್ಡ್ ಇರುತ್ತೆ, ಅಂದರೆ ಎಲ್ಲ ಆರ್ಗನ್ಗಳು ಈಗ ಕೋಲ್ಡ್ ಇರುತ್ತೆ. ಆವಾಗ ನೀವು ಅದನ್ನು ಏನು ಮಾಡಬೇಕಂದ್ರೆ ನೀವು ಆವಾಗ ಸ್ವಲ್ಪ ಹೀಟನ್ನು ತಗೊಂಡು ಸೇವಿಸ್ಬೋದು. ಅದನ್ನು ಈಗ ಅವರಿಗೆ ತುಂಬ ಬದಲಾವಣೆ ಇದೆ, ಅವರಲ್ಲಿ ಎಲ್ಲ ಕಾಯಿಲೆಗಳೂ ವಾಸಿ ಆಗ್ತಾ ಬರುತ್ತೆ. ಕೆಲವೊಬ್ರು ಕರೆಕ್ಟಾಗಿ ನೀವು ಫಾಲೋ ಮಾಡ್ತಾ ಬಂದಲ್ಲಿ ನಿಮಗೆ ಅದರಿಂದ ಬೆನಿಫಿಟ್ ಜಾಸ್ತಿ. ನಾವು ಏನೇನೋ ತಪ್ಪು ಆಹಾರ ಸೇವಿಸ್ತಾ ಬಂದಾಗ ನಮ್ಮ ದೇಹಕ್ಕೆ ತುಂಬ ಅನಾರೋಗ್ಯವೇ ಜಾಸ್ತಿ ಆಗುತ್ತೆ. ಅದನ್ನು ನಾವು ತಿಳಿಸಬೇಕು. ಈಗ ಇದು ಮೆಂತೆ ಸೀಡ್ಸ್ ಬಗ್ಗೆ ನಾನೀಗ ಹೇಳ್ತಾ ಇದ್ದೀನಿ. ಈಗ ಮೆಂತೆ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲೂ ನಾವು ಸೇವಿಸ್ತಾ ಇದ್ದೀವಿ. ಅದನ್ನು ಅಡುಗೆಗಳಿಗೂ ಹಾಕ್ತಾ ಇರ್ತೀವಿ. ಅದನ್ನು ನಾವು ತಿಳ್ಕೊಬೇಕು. ಈಗ ಒಣದು ಡ್ರೈಯದ್ದು ಕಾಳುಗಳು ಉಪಯೋಗಿಸ್ತಾ ಬಂದಲ್ಲಿ ಅದು ಯಾವ ಥರ ಕೊಡುತ್ತೆ, ಹೀಟ್ ಆಗುತ್ತೋ ಕೋಲ್ಡ್ ಆಗುತ್ತೋ ಅದನ್ನು ನೀವು ತಿಳ್ಕೊಬೇಕು. ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂದರೆ ಈಗ ನಾವು ಒಣ ಕಾಳನ್ನು ನಾವು ಜಸ್ಟ್ ಹಾಗೆ ಸ್ವಲ್ಪ ಹುರಿದು ಹಾಕಿದರೆ ಅದು ಬಾಡಿ ಹೀಟ್ ಕೊಡುತ್ತೆ. ಈಗ ನಾವು ಅದನ್ನು ನೀರಿನಲ್ಲಿ ನೆನೆಸಿ ಅದನ್ನು ಸೇವಿಸ್ತಾ ಬಂದಲ್ಲಿ ಅದು ಸ್ವಲ್ಪ ನಾರ್ಮಲ್ ಆಗಿ ನಿಮಗೆ ಬಾಡಿಗೆ ಸರಿಯಾಗಿ ವರ್ಕ್ ಮಾಡುತ್ತದೆ. ಆವಾಗ ನೀವು ತಿಳ್ಕೊಬೇಕು. ಫಸ್ಟ್ ನಾವೀಗ ಪ್ರತಿದಿನ ಒಂದು ಅರ್ಧ ಸ್ಪೂನು ಮೆಂತೆ ನೀರಿನಲ್ಲಿ ಸೇವಿಸ್ತಾ ಮೆಂತೆ ನೀರಿನಲ್ಲಿ ಹಾಕಿ ನೆನೆಸಿ ಅದನ್ನು ಪ್ರತಿ ದಿವಸ ನೀವು ಸೇವಿಸ್ತಾ ಬಂದಲ್ಲಿ ಈಗ ಬಾಡಿ ಹೀಟ್ ಇರೋರು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕೊಡೋದು, ಬಾಡಿ ಕೋಲ್ಡ್ ಇರೋರು ಅದನ್ನು ಒಂದು ಅರ್ಧ ಸ್ಪೂನು ಇಲ್ಲ 3/4 ಸ್ಪೂನು ತಿಂದ್ರೂ ನಡೆಯುತ್ತೆ. ಆವಾಗ ಅವ್ರಿಗೆ ಯಾವುದೇ ಥರ ತೊಂದರೆ ಆಗಲ್ಲ. ಬಟ್ ನೀವು ಅದನ್ನು ಪ್ರತಿದಿನ ಅದನ್ನು 1 ಸ್ಪೂನು ನೀವು ಡೈಲಿ ತಿಂತಾ ಬಂದರೆ ಅದರಲ್ಲಿ ನಿಮಗೆ ಈಗ ಇದು ಹೊಟ್ಟೆ ಉಬ್ಬರ ಒಂಥರ ಇಂಡೈಜೆಷನು, ಆಮೇಲೆ ನಿಮಗೆ ಒಂದೇನೋ ಈಗ ಹೀಟು ತುಂಬ ಆದರೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಅದು ನಮಗೆ ಬೇರೆ ಥರನೇ ನಮಗೆ ಬಾಡಿಯಲ್ಲಿ ತೋರಿಸ್ಕೊಳ್ಳೋದು, ಬಾಡಿ ಸುಸ್ತಾಯಿತು ಅದೆಲ್ಲ ನಮಗೆ ಕೊಡುತ್ತೆ. ಅದೇ ನಮ್ಮದು ಬಾಡಿ ಸ್ವಲ್ಪ ಕೂಲಿದ್ದು ನಾವು ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತಾ ಇದ್ದರೆ ನಾವು ಆ್ಯಕ್ಟಿವ್ ಆಗಿ ಚುರುಕಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇದರಿಂದ ಈಗ ಆಗುವ ಉಪಯೋಗಗಳು ಏನಂದರೆ ಫಸ್ಟ್ ಹೊಟ್ಟೆ ಉಬ್ಬರ, ಆಮೇಲೆ ಗ್ಯಾಸ್
ಕೆಲಸ ಮಾಡುತ್ತೆ. ಆ ನಂತರ ಈಗ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ. ಹೇರ್ ಫಾಲ್ ಯಾಕಾಗುತ್ತೆ? ಅದು ಹೇರ್ ಫಾಲು ಅದು ಕೆಲವೊಬ್ಬರಿಗೆ ಸ್ಟಮಕ್ ತುಂಬ ಹೀಟಾಗಿ ಆವಾಗ ನಿಮಗೆ ಅದು ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು? ಒಂದು ದಿವಸ ಒಂದು ಅರ್ಧ ಸ್ಪೂನು ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನು ಸೇವಿಸ್ತಾ ಬಂದಲ್ಲಿ ನಿಮಗೆ ಪ್ರತಿದಿನ ಹಂಗೆ ದಿನೇ ತೊಗೊತಾ ಬಂದಲ್ಲಿ ನಿಮಗೆ ಅದು ಒಳ್ಳೆ ರಿಸಲ್ಟ್ ಆಗಿ ನಿಮಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಆಮೇಲೆ ಡ್ಯಾಂಡ್ರಫ್ ಇರುತ್ತೆ ಕೆಲವೊಬ್ಬರಿಗೆ, ಅದನ್ನು ನೀವು ಪ್ರತಿದಿನ ಈಗ ವಾರಕ್ಕೊಂದು ಟೈಮು ನೀವು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಪ್ಯಾಕ್ ಆದರೂ ಹಾಕೋಬೋದು. ಇಲ್ಲ ತಾನು ನೀವು ಸೇವಿಸ್ತಾ ಇದ್ದಲ್ಲೇ ನಿಮಗೆ ಅದು ತುಂಬಾ ನಿಮಗೆ ಚೇಂಜಸ್ ಗೊತ್ತಾಗ್ಬಿಡ್ತದೆ. ಆಮೇಲೆ ಹೃದಯದ ಆರೋಗ್ಯ, ಈಗ ಕೊಲೆಸ್ಟ್ರಾಲ್ ಇರುತ್ತೆ ಜಾಸ್ತಿ ಕೆಲವೊಬ್ಬರಿಗೆ, ಅದು ಕೊಲೆಸ್ಟ್ರಾಲ್ ಇರೋದನ್ನು ಅದು ಕಡಿಮೆ ಮಾಡುತ್ತೆ. ಆಮೇಲೆ ಮಹಿಳೆಯರಿಗೆ ಈಗ ಮಾಸಿಕ ನೋವಿರುತ್ತೆ. ಈಗ ಪ್ರತಿ ತಿಂಗಳು ಅವರು ಕೆಲವೊಂದು ಟೈಮು ಹಾರ್ಮೋನ್ಸು ಇನ್ಬ್ಯಾಲೆನ್ಸ್ ಆದಾಗ ಅದು ನಿಮಗೆ ತುಂಬ ಬ್ಲೀಡಿಂಗ್ ಆಗೋದು, ಇಲ್ಲ ಕೆಲವೊಬ್ಬರಿಗೆ ತುಂಬ ಕಡಿಮೆ ಆಗೋದು, ಅದೆಲ್ಲ ಆಗ್ತಿರ್ಬೇಕಂದ್ರೆ ನಾವು ಅದನ್ನು ಗಮನಿಸ್ತಾ ಇದನ್ನು ಅರ್ಧ ಸ್ಪೂನು ಡೈಲಿ ಪ್ರತಿದಿನ ನೀರಲ್ಲಿ ಹಾಕೊಂಡು ಅದನ್ನು ನೆನೆಸ್ಕೊಂಡು ಸೇವಿಸ್ತಾ ಬಂದಾಗ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ. ಆಮೇಲೆ ಈಗ ಇದಕ್ಕೆ ಉರಿಯೂತ, ಈಗ ಪಾದಗಳು ಉರಿತ ಅದೆಲ್ಲ ಬರೋದು ಅದು ಹೀಟಿಗೆನೇ ಬರುತ್ತೆ. ಅದು ತುಂಬ ದೇಹದಲ್ಲಿ ಉಷ್ಣ ಜಾಸ್ತಿ ಆದಾಗ ಅದು ಹೀಟು ಜಾಸ್ತಿ ಆಗಿ ಪಾದ ಉರಿತ ಅದೆಲ್ಲ ಬರುತ್ತೆ. ಆವಾಗ ನೀವು ಅದನ್ನು ಸೇವಿಸ್ತಾ ಬಂದರೆ ಕಡಿಮೆ ಆಗುತ್ತೆ ಅಂತ ನೀವು ತಿಳ್ಕೊಂಡಿರ್ತೀರಿ. ಯಾಕಂದರೆ ನಿಮ್ಮ ಬಾಡಿ ಆಲ್ರೆಡಿ ಹೀಟ್ ಇರುತ್ತೆ. ಆವಾಗ ನೀವು ಅದನ್ನು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಬರಬೇಕು. ಈಗ 1 ಸ್ಪೂನ್ ಹಾಕೊಂಡವರು ಈಗ ಅರ್ಧ ಸ್ಪೂನು ತೊಗೊತಾ ಬರಬೇಕು. ಆವಾಗ ಹೀಟು ಕೋಲ್ಡು ಬ್ಯಾಲೆನ್ಸಿಂಗ್ ಮಾಡುತ್ತದೆ. ಆಮೇಲೆ ಈಗ ಪ್ರತಿದಿನ ನಾವು ಫೈಬರ್ ಕಂಟೆಂಟ್ಸು ಅದರಲ್ಲಿ ಜಾಸ್ತಿ ಇರುತ್ತೆ. ಮಲಬದ್ಧತೆ ಆಯಿತು, ಆಮೇಲೆ ಹೊಟ್ಟೆ ಜೀರ್ಣಶಕ್ತಿ ಆಯಿತು, ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾವುದೇ ಥರದ್ದು ನೀವು ಸೀಡ್ಸ್ ಆಯಿತು ಏನೋ ಒಂದು ತೊಗೊತಾ ಬಂದರೂ ಕೂಡ ಅದರಲ್ಲಿ ನೀವು ಅತಿಯಾಗಿ ಯಾವುದನ್ನು ಸೇವಿಸ್ತಾ ಬಂದಲ್ಲಿ ಅದು ನಮಗೆ ದೇಹಕ್ಕೆ ಅನಾಹುತನೇ ಆಗುತ್ತೆ. ಅದನ್ನು ನಾವು ನೋಡ್ತಾ ಒಂದು ಸ್ವಲ್ಪ ನಿಯಮಿತವಾಗಿ ಈಗ 1 ಸ್ಪೂನ್ ತೊಗೊಳೋರು ಅರ್ಧ ಸ್ಪೂನಿಗೆ ತೊಗೊತಾ ಬಂದಲ್ಲಿ ನಿಮಗೆ ಒಳ್ಳೆ ಅದನ್ನು ಬೆನಿಫಿಟ್ ಕೊಡುತ್ತೆ ದೇಹಕ್ಕೆ. ಆ ಥರ ನೀವು ಈ ಮೆಂತ್ಯ ಸೀಡನ್ನು ಪ್ರತಿದಿನ ತೊಗೊತಾ ಬಂದ್ವಿ. ಆಮೇಲೆ ಈಗ ಇವರು ಬಾಣಂತಿಯರು ಈಗ ಎದೆ ಹಾಲು ಬರ್ತಾ ಇರೋ ಮಗುವಿಗೆ ಅವರು ಕೂಡ ಇದನ್ನು ಪ್ರತಿದಿನ ಒಂದು ಅರ್ಧ ಸ್ಪೂನು ಡೈಲಿ ಮೆಂತ್ಯ ನೀರನ್ನು ಸೇವಿಸ್ತಾ ಬಂದಲ್ಲಿ, ಇಲ್ಲಂತಂದರೆ ಮೆಂತ್ಯ ಕಾಳನ್ನು ಸೇವಿಸ್ತಾ ಬಂದಲ್ಲಿ ಅವರಿಗೆ ತುಂಬ ಯಥೇಚ್ಛವಾಗಿ ಎದೆ ಹಾಲು ಚೆನ್ನಾಗಿ ಬರುತ್ತೆ. ಅದರಿಂದ ಅವರು ತುಂಬ ಹ್ಯಾಪಿಯಾಗಿ ಇರ್ಬೋದು. ಇದು ಮೆಂತ್ಯದ್ದು ನಿಮಗೆ ಕೆಲವೊಂದು ಮಾಹಿತಿಗಳು ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಕಂಡು ಬಂದಲ್ಲಿ ನನಗೆ ನೀವು ಹೇಳ್ಬೋದು. ಯಾಕಂದರೆ ನನಗೆ ಗೊತ್ತಿರೋದನ್ನು ಕೆಲವಾರು ವಿಷಯಗಳನ್ನ ನಾನು ಹಂಚ್ಕೋಬೇಕು ಅಂತ ಹೇಳಿ ನನಗೆ ಮನಸ್ಸಿಗೆ ಅದು ಬಂತು, ಖುಷಿ ಕೊಡ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.